ಇದನ್ನ ಪಡ್ಕೊಳ್ತಾ ಇರುವಂತ ಆಟಗಾರ ಸಾಮ್ರಾಟ್ ಹೋಟೆಲ್ನ ಮಾಲೀಕರು ನಮ್ಮ ಸುಧೀರ್ ಶೆಟ್ಟಿ ಅವರ ಬಗೆಲವಾಗಿ ಸಮರಂಗ ಬಸ್ ಈ ಒಂದು ಟೂರ್ನಮೆಂಟ್ ಬಾರಿ ಸಾಗರ ಯಾಕಂದ್ರೆ ಈ ರೀತಿಯ ಕ್ಯಾಶ್ ಎಲ್ಲ ಕೊಡುವಾಗ ಆಯ್ಕೆ ಮಾತ್ರ ಪರ್ಫೆಕ್ಟ್ ಆಗಿ ಮಾಡಬೇಕಾಗಿರುವಂತದ್ದು ಸಂಘಟಕರ ಆದ್ಯ ಕರ್ತವ್ಯ ಇರೋದ್ರಿಂದ ಇಲ್ಲಿ ಡೌಟ್ಲೆಸ್ ಸೆಲೆಕ್ಷನ್ ಒಂದೇ ಹೆಸರು ಬರುತ್ತೆ. ತಾಲೂಕು ಮಟ್ಟದ ಟೂರ್ನಮೆಂಟ್ ಅಲ್ಲಿ 10,000 ರೂಪಾಯಿಗಳು 10,021 ರೂಪಾಯಿಗಳ ಕ್ಯಾಶ್ ಇದೆ. ಮಾಲ್ದಾಸ್ ಅವರು ಸರ್ವಿಸ್ ಪ್ರೋತ್ಸಾಹ ನೀಡ್ತಾ ಇದ್ದಾರೆ. ಈ ಒಂದು ಸರ್ವಿಸ್ ಶ್ರೇಷ್ಠ ಪ್ರಶಸ್ತಿಯನ್ನು ಪಡ್ಕೊಳ್ತಾ ಇದ್ದಾರೆ. ಬಗ್ಗೆ ಆ ಟೂರ್ನಮೆಂಟ್ ಬಗ್ಗೆ ನಮ್ಮ ಜೊತೆ ಇವಾಗ ಮಾತಾಡೋಕಿರೋರು ಸಮ್ಮಾನ ಅವರು ಈ ಟೂರ್ನಮೆಂಟಿನ ಬಗ್ಗೆ ಅಂದ್ರೆ ಒಂದು ಸಾಗರ ಫ್ರೆಂಡ್ಸ್ ಟ್ರೋಫಿ 2025ರ ಒಂದು ಸೀಸನ್ 2 ಅಲ್ಲಿ ಈ ಒಂದು ಸರಣಿ ಬಹಳ ಅತ್ಯುತ್ತಮವಾಗಿ ಆಯೋಜನೆ ಆಗಿತ್ತು. ಪ್ರಪ್ರಥಮವಾಗಿ ಈ ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರಿಗೆ ನಮಿಸುತ್ತಾ ಇದು ಒಳ್ಳೆ ಅತ್ಯುತ್ತಮವಾಗಿ ಮೂಡಿ ಬಂದಿದೆ. ಆ್ಯಕ್ಚುಲಿ ಕಿರಣ್ ಅವರು ನಮಗೆ ನಮ್ಮ ಗೌರ್ಮೆಂಟ್ ಎಂಪ್ಲಾಯೀಸ್ ಪೋಲ್ ಒಂದು ಮಾಡಿಕೊಡ್ತೀನಿ ಅಂತ ಹೇಳಿದರು. ಟೀಮು ಆಗದ ಕಾರಣಕ್ಕೆ ನಾವು ಆಡಲಿಲ್ಲ, ಮತ್ತು ನಮ್ಮ ಶಿವಮೊಗ್ಗ ಟೀಮಲ್ಲಿ ನಾವು ಆಡಿದ್ವಿ. ಈಗ ಇದು ಒಟ್ಟಾರೆಯಾಗಿ ಸಾಗರ ಫ್ರೆಂಡ್ಸ್ ಟ್ರೋಫಿ 2025 ಬಹಳ ಅತ್ಯುತ್ತಮವಾಗಿ ಮೂಡಿ ಬಂದಿದೆ. ಇದೇ ರೀತಿಯಾಗಿ ಕ್ರಿಕೆಟ್ಗೆ ಒಂದು ಸ್ಫೂರ್ತಿ ಸಿಗಲಿ, ಇದೇ ರೀತಿ ಒಳ್ಳೆ ಟೂರ್ನಮೆಂಟಿಗೆ ನಡೀಲಿ ಅಂತ ಹೇಳಿ ನಾನು 2 ಮಾತುಗಳನ್ನು ಮುಗಿಸ್ತೀನಿ. ಅವರು ವೃತ್ತಿಯಲ್ಲಿ ಮೇಷ್ಟ್ರಾಗಿ ತಮ್ಮನ್ನು ತೊಡಗಿಸ್ಕೊಳ್ತಾ ಇರೋರು ಟೂರ್ನಮೆಂಟಿನ ಬಗ್ಗೆ ಟೋಟಲ್ ಆಗಿ ಒಂದೇ ಮಾತನ್ನು ಕೇಳ್ತಾ ಇರುವಂತಹದ್ದು. ಈ ಟೂರ್ನಮೆಂಟಿನ ಬಗ್ಗೆ ಏನು ಹೇಳೋದಕ್ಕೆ ಬಯಸ್ತೀರಿ? ಎಲ್ರಿಗೂ ನಮಸ್ತೆ. ಬಹುಶಃ ನಾನು ಒಂದು ಲಾಂಗ್ ಆಗಿ ಮಾತಾಡಲೇಬೇಕು. ಯಾಕಂತ ಹೇಳಿದ್ರೆ ಸಾಗರ ಅಂತ ಹೇಳಿದ್ರೆ ನಮಗೆ, ನಮ್ಮ ಟೀಮಿಗೆ, ಎಸ್ಪೆಷಲಿ ಹೊಸನಗರ ಟೀಮಿಗೆ ತುಂಬ ಒಂಥರ ಲಕ್ಕಿ ಗ್ರೌಂಡ್. ಲಾಸ್ಟ್ ಇಯರ್ ಕೂಡ ನಾವು ಇಲ್ಲಿ ಸ್ಪಾನ್ಸರ್ಗೆ ಆಡಿದ್ವಿ, ನ್ಯಾಶ್ ಟೀಮಿಗೆ ಹೊಡ್ತಿದ್ವಿ. ಬಹುಶಃ ಅದು ಲೈವ್ ಇರಲಿಲ್ಲ, ನಮ್ಮ ದುರದೃಷ್ಟ ಅದು. ಇವತ್ತು ತುಂಬ ಸಪೋರ್ಟ್ ಮಾಡಿದ್ರು, ಎಲ್ಲರೂ ಕೂಡ ಸಪೋರ್ಟ್ ಮಾಡಿದ್ರು. ನಾವು ಇಲ್ಲಿಗೆ ಬರ್ಬೇಕಾದ್ರೆ ಒಂದು ತುಂಬ ಹೋಪ್ ಇಟ್ಕೊಂಡು ಬಂದ್ವಿ. ಆ್ಯಂಡ್ ನಮ್ಮ ಟೀಮಿಗೆ ಗೆಲ್ಲೋಕೆ ಇನ್ನೊಂದು ಪ್ಲಸ್ ಪಾಯಿಂಟ್ ಅಂತ ಹೇಳಿದ್ರೆ, ನಾನು ನೋಡ್ದಂಗೆ ಬಹುಶಃ ಶಿವಮೊಗ್ಗ ಜಿಲ್ಲೆ ತಗೊಳ್ಳೋದಕ್ಕಿಂತ ಕರ್ನಾಟಕನೇ ತಗೊಳ್ಬೋದು. 6 ಓವರ್ ಅಥವಾ 8 ಓವರ್ ಆಡಿಸಿದ ಇತಿಹಾಸ ಎಲ್ಲೂ ಇಲ್ಲ. ಬಹುಶಃ ಅದು ನಮ್ಮ ಸಾಗರದವರು ಮಾಡಿದ್ದಾರೆ. ಈ ರೀತಿಯ ಬೆಳವಣಿಗೆಗಳು ತುಂಬಾ ಗ್ರೇಟ್ ಅನ್ಸುತ್ತೆ. ಯಾಕಂತ ಹೇಳಿದ್ರೆ ನಾವು ನೋಡ್ತೀವಿ ಪ್ರೀಮಿಯರ್ ಲೀಗೆಲ್ಲ 2 ಓವರ್ 3 ಓವರಲ್ಲಿ ಡಿಸೈಡ್ ಆಗ್ತಕ್ಕಂಥದ್ದು. ಆದರೆ ಸಾಗರದವರು ಈ ಇನಿಷಿಯೇಷನ್ಸ್ ತುಂಬಾ ಗ್ರೇಟ್ ಇನಿಷಿಯೇಷನ್ಸ್. ಯಾಕಂತ ಹೇಳಿದ್ರೆ ಈಗ ನಾವೆಲ್ಲ ಕ್ರಿಕೆಟ್ ನೋಡೋರು, ಆಡೋರು ಎಲ್ಲರೂ ಕ್ರಿಕೆಟ್ನ ಪ್ರೀತಿಸಬೇಕು. ಆ್ಯಂಡ್ ಸಾಗರಕ್ಕೆ ಜನಸಾಗರನೇ ಬರ್ತಾರೆ ಈ ಒಂದು ಗ್ರೌಂಡಿಗೆ. ಆ್ಯಂಡ್ ನಮ್ಮ ಟೀಮಿಗೆ ಅದು ಕೂಡ ಸಪೋರ್ಟ್ ಇತ್ತು ಬಹುಶಃ. ಅದೇ ರೀತಿಯಲ್ಲಿ ರನ್ನರ್ಸ್ ಅಪ್ಗೆ ನನ್ನ ಕಡೆಯಿಂದ, ನಮ್ಮ ಟೀಮ್ ಕಡೆಯಿಂದ ಕಂಗ್ರಾಟ್ಸ್ ಹೇಳ್ತಾ, ನಮ್ಮ ಟೀಮ್ ಅವರಿಗೂ ಕೂಡ ತುಂಬ ಚೆನ್ನಾಗಿ ಆಡಿದ್ರ ಎಲ್ಲರಿಗೂ ಕೂಡ ವಿಶೇಷನ ಹೇಳ್ತಾ, ಅದೇ ರೀತಿಯಲ್ಲಿ ಮೇಯ್ನ್ ಆಗಿ ಆಯೋಜಕರಿಗೆ ಈ ರೀತಿಯ ಒಂದು ವೇದಿಕೆನ ಕಲ್ಪಿಸಿಕೊಟ್ಟಿದ್ದಕ್ಕೆ ನಿಮಗೂ ಕೂಡ ನಮ್ಮ ತಂಡದ ಪರವಾಗಿ ತುಂಬ ಹೃದಯದ ಧನ್ಯವಾದ ಹೇಳ್ತಾ ಅವಕಾಶಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು. ಕೊಡ್ತಾ ಇರೋರು ಗುರು ಅವರು, ಅವರಿಗೆ ವಿಶೇಷವಾಗಿರುವಂತಹ ಒಂದು ಅಭಿನಂದನೆಯನ್ನು ಹೇಳ್ತಾ, ಗುರು ಅವರ ಜೊತೆ ಎಲ್ಲರೂ ಸೇರಿಕೊಂಡು ಟ್ರೋಫಿ ಜೊತೆ ಒಂದು ಕ್ಯಾಶ್ 50,021 ರೂಪಾಯಿಗಳನ್ನು ಕೂಡ ರನ್ನರ್ಸ್ ಅಪ್ ತಂಡ ಪಡ್ಕೊಳ್ಳಿ ಅನ್ನೋದಾಗಿ ಕೇಳ್ತಾ ಇದ್ದೇವೆ. ಜೈ ಹಿಂದ್. ಸ್ಪಾರ್ಟನ್ ಚಿರು ಶಿವಮೊಗ್ಗ ಬಾರಿ ಸಾಗರ ಈ ಒಂದು ಪಂದ್ಯದ ರನ್ನರ್ಸ್ ಅಪ್ ತಂಡ. ಕೆಲವರು ಕೆಳಗೆ ನಿಂತರು ಒಳ್ಳೆಯದು, ಕರೆಕ್ಟ್ ಆಗಿ ಫೋಟೋ ಬರುತ್ತೆ. ನಮ್ಮ ಎಲ್ಲ ಸ್ಥಿತಿಗಳು ಸೇರ್ಕೊಳ್ಳಿ ಅನ್ನೋದಾಗಿ ನಿಮ್ಮನ್ನು ಕೇಳಿಕೊಂಡು 6 ದಿನಗಳ ಕಾಲ ಸಾಗರ ಫ್ರೆಂಡ್ಸ್ ಟ್ರೋಫಿಯನ್ನು ಸಂಯೋಜನೆ ಮಾಡಿದಂತಹ ಸಾಗರ ಫ್ರೆಂಡ್ಸ್ನ ಒಂದು ಆಯಾಮದಲ್ಲಿ ಪ್ರತಿಯೊಂದು ತಾಲೂಕಿನ ತಂಡಗಳಿಗೆ ಅವಕಾಶವನ್ನು ಮಾಡಿಕೊಡಲಾಗಿತ್ತು. ಇಲ್ಲಿ ರನ್ನರ್ಸ್ ಅಪ್ ಪ್ರೋತ್ಸಾಹ ಪಡ್ಕೊಳ್ತಾ ಇರುವ ತಂಡ ಜೈ ಹಿಂದ್ ಚಿರು ಸ್ಪಾರ್ಟನ್ ಶಿವಮೊಗ್ಗ. ಗುರು ಅವರು ಕೊಡಮಾಡಿರುವಂತಹ 50,021 ರೂಪಾಯಿಗಳ ಕ್ಯಾಶ್ ಮತ್ತು ಆಕರ್ಷಕ ಟ್ರೋಫಿಯನ್ನು ಪಡ್ಕೊಳ್ತಾ ಇದ್ದಾರೆ ಶಿವಮೊಗ್ಗ ತಂಡಕ್ಕೆ ಅಭಿನಂದನೆಯನ್ನು ಸಮರ್ಪಿಸ್ತಾ ಇದ್ದೇವೆ. ಭಾಗವಹಿಸಿದಂತ ಎಲ್ಲ ಆಟಗಾರರಿಗೂ ಕೂಡ ಶಿವಮೊಗ್ಗದ ಪರವಾಗಿ ಆ ಒಂದು ತಂಡಕ್ಕೆ, ಸಂಘಟಕರ ಪರವಾಗಿ ವಿಶೇಷವಾಗಿರುವಂತಹ ಅಭಿನಂದನೆ ಇರ್ತದೆ. ಮುಂದಿನ ಹಂತದಲ್ಲಿ ಸಾಗರದಲ್ಲಿ ಪ್ರಶಸ್ತಿಯನ್ನು ಗೆಲ್ಲುವಂತಹ ಯೋಗ ಶಿವಮೊಗ್ಗ ತಂಡಕ್ಕಿರಲಿ ಅನ್ನೋದಾಗಿ ಹಾರೈಸ್ತೇವೆ. ಈ ಒಂದು ತಂಡ
ಪ್ರಶಸ್ತಿಯನ್ನು ಪಡ್ಕೊಳ್ತಾ ಇದೆ. ಈ ಒಂದು ತಂಡ ಒಲಿಂಪಿಕ್ ಸ್ಪೋರ್ಟ್ಸ್ ಅವಿನಾಶ್ ಕೆಲವರು ಅಲ್ಲೇ ಕೂತ್ಕೊಳ್ಳಿ, ತೊಂದರೆ ಇಲ್ಲ. ನಮ್ಮ ಎಲ್ಲ ಅತಿಥಿಗಳು ಸೇರಿಕೊಂಡಿದ್ದಾರೆ. ಕ್ಷೇತ್ರದ ಜನಪ್ರಿಯ ಸಂಸ್ಥರಾಗಿರುವಂತಹ ಬೆಳ್ಳೂರು ಗೋಪಾಲಕೃಷ್ಣ ಅವರು ಮೊದಲ ಸ್ಥಾನ ನಗದು 1,21,000 ರೂಪಾಯಿಗಳ ಪ್ರಾಯೋಜಕರು ಕೂಡ. ಈ ಒಂದು ಚಾಂಪಿಯನ್ಗಳ ತಂಡ ಇದಾಗಿರ್ತದೆ. ಒಲಿಂಪಿಕ್ ಸ್ಪೋರ್ಟ್ಸ್ ವರ್ಲ್ಡ್ ಹೊಸನಗರ. ಶಿವಮೊಗ್ಗದ ತಂಡ ಈ ಬಾರಿಯ ಫ್ರೆಂಡ್ಸ್ ಟ್ರೋಫಿಯ 2025 ದ್ವಿತೀಯ ಬಹುಮಾನ ಗಳಿಸಿಕೊಂಡು ಈ ದಿನ ನಮ್ಮ ಗೋಪಾಲಗೌಡ ಕ್ರೀಡಾಂಗಣದಲ್ಲಿ ಕೂತ್ಕೊಂಡು ಥಮ್ಸ್ ಅಪ್ ಮಾಡ್ತಾ ಇದ್ದಾರೆ. ನಿಮಗೂ ಕೂಡ ಲೈವ್ ಸಾಗರ್ K15 ಪರವಾಗಿ ಧನ್ಯವಾದಗಳು. ಹಾಗೆ ಮುಂದಿನ ಬಾರಿಯೂ ಕೂಡ ನೀವು ಯಶಸ್ವಿಯಾಗಿ ಮತ್ತೊಮ್ಮೆ ವಿನ್ನರ್ಸ್ ಆಗಿ ಹೋಗಿ ಅಂತ ಹೇಳ್ತೀನಿ. ಈ ಬಾರಿ ದ್ವಿತೀಯ ಬಹುಮಾನ ಗಳಿಸಿದ್ದೀರಾ, ಹೇಗನ್ಸತ್ತೆ? ತುಂಬಾ ಖುಷಿ ಆಗ್ತಿದೆ. ಈಗ ಸುಮಾರು ಸತಿ ಬಂದೋಗಿದ್ವಿ, ಅವಾಗ ಬರೀ ಲೀಗ್ ಹಂತದಲ್ಲೇ ಸೋಲ್ತಾ ಇದ್ವಿ. ಈ ಸತಿ ಫೈನಲ್ ಬಂದಿದ್ವಿ, ಫೈನಲ್ ಹೊಡೆಯೋ ಚಾನ್ಸ್ ಇತ್ತು. ಅಂದ್ರೂ ಭಾರಿ ಬೇಜಾರಾಗ್ತಾ ಇದೆ. ಅಂದ್ರೂ ಫ್ರೆಂಡ್ಸ್ ಶಿವಮೊಗ್ಗ ಅಲ್ಲ ಫ್ರೆಂಡ್ಸ್ ಸಾಗರ ತುಂಬಾ ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾರೆ. ಹೆಡ್ಲೈಟು ತುಂಬಾ ಖುಷಿ ಆಗ್ತಿದೆ ಸೆಕೆಂಡ್ ಪ್ಲೇಸ್ ಹೊಡೆದಿದ್ದಕ್ಕೆ. ಅದು ನಮ್ಮ ಟೀಮ್ ಮೆಂಬರ್ಸ್ ತುಂಬಾ ಎಫರ್ಟ್ ಮಾಡಿದ್ವಿ, ತುಂಬಾ ಚೆನ್ನಾಗಿದೆ ಟೀಮ್ ಎಫೆಕ್ಟು. ಆಮೇಲೆ ಹೊಸನಗರ ಟೀಮಿಗೂ ಅಭಿನಂದನೆಗಳು, ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್. ಇಂದ ಪ್ರಥಮ ಬಹುಮಾನ ಗಳಿಸ್ಕೊಂಡಿದ್ದೀರಾ. ಹೊಸನಗರ ತಂಡದವರಾಗಿ ನೀವು ಸಾಗರ ವಿಧಾನಸಭಾ ಕ್ಷೇತ್ರದವರು ಕೂಡ ಆಗಿದ್ದೀರಾ. ಹಾಗಾಗಿ ನಿಮಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಲೈವ್ ಸಾಗರ್ K15 ಪರವಾಗಿ. ನಿಮ್ಗೆ ಏನು ಅನಿಸುತ್ತೆ ಸರ್ ಈ ಟೂರ್ನಿಮೆಂಟ್ ಬಗ್ಗೆ? ಒಂದೆರಡು ಇತ್ತು. ಒಳ್ಳೆ ಆರ್ಗನೈಸ್ ಮಾಡಿದ್ದಾರೆ. ನಾವು ಲಾಸ್ಟ್ ಟೈಮ್ ಕೂಡ ಇದೇ ಥರ ಟೂರ್ನಿಯಲ್ಲಿ ನಾವು ವಿನ್ನರ್ಸ್ ಆಗಿದ್ವಿ. ಲಾಸ್ಟ್ ಟೈಮ್ ಬೆಂಗಳೂರಿಗೆ ಹೊಡೆದಿದ್ವಿ ನ್ಯಾಷ್ ಟೀಮಿಗೆ, ಈ ಸರಿ ತಾಲೂಕು ಲೆವೆಲ್ ಟೀಮ್ಸ್ಗೆ ಹೊಡೆದಿದ್ವಿ, ಮತ್ತೆ ಫಸ್ಟ್ ತಗೊಂಡಿದ್ವಿ. ತುಂಬ ಖುಷಿ, ಒಳ್ಳೆ ಆರ್ಗನೈಸ್. ಧನ್ಯವಾದಗಳು ಸರ್. ಮುಂದಿನ ಕ್ರೀಡಾಕೂಟವು ಕೂಡ ಯಶಸ್ವಿಯಾಗಿ ಪ್ರಥಮ ಬಹುಮಾನ ಗೆಲ್ಲಿಸಲಿ ಅಂತ ಹೇಳ್ತಾ ನಿಮಗೂ ಕೂಡ ಶುಭಾಶಯಗಳನ್ನು ಕೊಡ್ತೀವಿ. ಇದು 1,21,021 ರೂಪಾಯಿಗಳನ್ನು ಗಳಿಸಿದಂತಹ ಹೊಸನಗರದ ತಂಡ ಸಾಗರದ ಫ್ರೆಂಡ್ಸ್ ಟ್ರೋಫಿ 2025 ಚಾಂಪಿಯನ್ ಕೂಡ. ಧನ್ಯವಾದಗಳು.